ಕರ್ನಾಟಕದಲ್ಲಿ ಒಂದು ಹೊಸ ಗಾಳಿ ನಡೆದಿದೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ಸ್ವಲ್ಪದ್ರಾಗ ಉಳ್ಕೊಂಡು ಮತ್ತೆ ಸ್ಥಾಪನೆ ಆಗುವಂತ ಅನಿವಾರ್ಯದ ಸಂದರ್ಭ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿರ್ತಕ್ಕಂಥ ಕರ್ನಾಟಕದ ಸರ್ಕಾರವನ್ನ ಅಭದ್ರಗೊಳಿಸಬೇಕು. ಏನು 136 ಶಾಸಕರ ಬೆಂಬಲದಿಂದ ಗಟ್ಟಿಯಾಗಿ 5 ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ 58,000 ಕೋಟಿ ರೂಪಾಯಿಗಳನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಜನರಿಗೆ ಹಣ ಮುಟ್ಟಿಸ್ತಕ್ಕಂಥ ಆ ಒಂದು ಬೃಹತ್ ಕೆಲಸ ಏನ್ ನಡೆದಿದೆ, ಅದರಿಂದ ಅತ್ಯಂತ ಅಸಮಾಧಾನ, ಏನ್ ನಮ್ಗೆಲ್ಲ ಹೋಗೇ ಬಿಡ್ತು ಅನ್ನುವಂತ ಭಾವನೆಗೆ ಬಂದು ಆ ಬಡವರ ಕಲ್ಯಾಣವನ್ನ ಸಹಿಸದೆ ಸಿದ್ದರಾಮಯ್ಯನವರ, ಶಿವಕುಮಾರ್ ಅವರ ನಾಯಕತ್ವಗಳಲ್ಲಿ ಇರ್ತಕ್ಕಂಥ ಈ ಸರ್ಕಾರವನ್ನ ಏನಾದ್ರೂ ಮಾಡಿ ಕೆಡಬೇಕು, ಈ ಕಲ್ಯಾಣ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದುವರಿಕೆ ಆಗಬಾರ್ದು ಅಂತ ಹೇಳಿ ಬಿಜೆಪಿ ಹಾಗೂ ಜನತಾದಳ ಇವತ್ತು ಭಾರಿ ದೊಡ್ಡ ರೀತಿಯೊಳಗ ಹುನ್ನಾರವನ್ನ ಮಾಡ್ತಾ ಇದೆ.